ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಎಲ್ಲರೂ ಈಗಾಗಲೇ KCET ಎಕ್ಸಾಮನ್ನು ಮುಗಿಸಿ ಆನ್ಸರ್ ಕೀ ಸಲುವಾಗಿ ವೇಟ್ ಮಾಡ್ತಾ ಇರಬಹುದು. ಸೊ ಇವತ್ತಿನ ವಿಡಿಯೋ ತುಂಬ ಬಿಗ್ ಅಪ್ಡೇಟ್ ಜೊತೆಗೆ ಬರ್ತಾ ಇದೆ. ಇವಾಗ KE ಅವರು KCET 2026 ಎಕ್ಸಾಮದ ಪ್ರೊವಿಷನಲ್ ಆನ್ಸರ್ ಕೀನ ಬಿಟ್ಟಿದ್ದಾರೆ. ಅದನ್ನು ತಿಳಿಸೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಪ್ರವೇಶಕ್ಕೆ ಹೋದರೆ UGCETಗೆ ಹೋಗ್ತೀರಿ. ಇಲ್ಲಿ ಪ್ರಮುಖ ಉತ್ತರಗಳಾಗಿ ಆಕ್ಷೇಪಣೆ ಲಿಂಕು, ಆಮೇಲೆ 2026 ಕೀ ಉತ್ತರಗಳು. ಇಲ್ಲಿ ನೀವು ಹೋದರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಪಟ್ಟಂಗೆ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖ ಉತ್ತರ ಟಿಪ್ಪಣಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ UGCET 26 ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ 23-24ನೇ ತಾರೀಕಿಗೆ KCET ಎಕ್ಸಾಮ್ ನಡೆಸಲಾಗಿದ್ದು 16 ವರ್ಷಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳಲ್ಲಿ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ನಲ್ಲಿ ಲಿಂಕ್ ಮೂಲಕ ಮಾತ್ರವೇ ದಿನಾಂಕ 30/4/2026 ಸಂಜೆ 5 ಗಂಟೆ ಒಳಗಡೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ, ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದೇ ಇರುವ ಆಧಾರರಹಿತವಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೀವೇನಾದರೂ ಅಬ್ಜೆಕ್ಷನ್ನ ಆನ್ಸರ್ ಕೀಗೆ ಅಪ್ಲೈ ಮಾಡ್ತಾ ಇದ್ದರೆ ಇದೆಲ್ಲ ದಾಖಲೆಗಳನ್ನು PDF ಅಲ್ಲಿ ರೆಡಿ ಮಾಡಿಕೊಂಡು ನೀವು ಪ್ರತಿಯೊಂದು ಕ್ವಶನ್ಗೂ ಅಪ್ಲೈ ಮಾಡಬಹುದು. ತಜ್ಞರು ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತದೆ. ಎಕ್ಸ್ಪರ್ಟ್ ಪ್ಯಾನಲ್ ವಿಲ್ ಡಿಸೈಡ್ ದ ರೈಟ್ ಆನ್ಸರ್ ಆರ್ ದ ಕರೆಕ್ಟ್ ಆನ್ಸರ್. ಸೊ ಆ ಪ್ರಕಾರ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ಫಿಸಿಕ್ಸು ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಜೀವಶಾಸ್ತ್ರ, PCMB 4 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ 16 ವರ್ಷಗಳನ್ನು ಕ್ಯುಮ್ಯುಲೇಟಿವ್ ಆಗಿ ಒಂದೇ ಸೀಟಲ್ಲಿ, ಇದು ಫಿಸಿಕ್ಸು. ಅದೇ ಥರ ಇದು ಕೆಮಿಸ್ಟ್ರಿ. ಇಲ್ಲಿ ನೀವು ಯಾವ ವರ್ಷನಿಗೆ ಪೇಪರ್ ಬರೆದಿರ್ತೀರಿ ಆ ವರ್ಷನಿಗೆ ಹೋಗಿ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ತಾ ಹೋಗ್ಬೋದು. ವರ್ಷನ್ A1 ಅದರ ಕೀ, ವರ್ಷನ್ A2 ಅದರ ಕೀ, A1 A2 A3 A4, ಅದೇ ಥರ B1 B2 B3 C4 D3 D4 16 ವರ್ಷನ್ ಪೇಪರ್ ಬರೆದಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು. ನಿಮ್ಮ ವರ್ಷನ ಚೆಕ್ ಮಾಡ್ಕೊಳ್ಳಿ. ಆ ವರ್ಷನಿಗೆ ಸಂಬಂಧಪಟ್ಟಂಥ ಆನ್ಸರ್ ಕೀಗಳನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಟೆಂಟೇಟಿವ್ಲಿ ಅಂದರೆ ಹೆಚ್ಚು ಕಡಿಮೆ ಸೇಮ್ ಆಗಿರುತ್ತೆ. ಈಚ್ ಸಬ್ಜೆಕ್ಟಿಗೆ ನೀವು ಪಡೆದುಕೊಳ್ಳುವಂಥ ಮಾರ್ಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬಹುದು. ಅದರ ಜೊತೆಗೆ ಮಾರ್ಕ್ಸನ್ನ ನೀವು PCM ಅಥವಾ PCBನಲ್ಲಿ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅದರ ಮಾರ್ಕ್ಸನ್ನು ನೀವು 50%ಗೆ ತೊಗೊಂಡು PCM ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರ ಅದರದ್ದು 50%ನ್ನು ತೊಗೊಂಡು ಟೋಟಲ್ ಮಾರ್ಕ್ಸ್ ಮಾಡಿದಾಗ ನಿಮಗೆ ಎಸ್ಟಿಮೇಟೆಡ್ ರ್ಯಾಂಕನ್ನು ಅಂದಾಜು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇವಾಗಲೇ ನೀವು ಲಿಂಕನ್ನು ಯೂಸ್ ಮಾಡಿಕೊಂಡು ಅಬ್ಜೆಕ್ಷನ್ಗಳನ್ನು ಸಲ್ಲಿಸೋದಾಗಿದ್ದರೆ ಕೊಟ್ಟಿರೋ ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಯಾವ್ಯಾವ ಕ್ವಶನ್ಗಳಿಗೆ ಅಬ್ಜೆಕ್ಷನ್ ಸಲ್ಲಿಸಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ದಾಖಲಾತಿಗಳಿದೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಸಲ್ಲಿಸಬಹುದು. 30ನೇ ತಾರೀಕಿನ ಒಳಗಡೆ 5 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಟ್ ಫಾಸ್ಟ್, ಚೆಕ್ ಆಲ್ ಯುವರ್ ಪ್ರೊವಿಷನಲ್ ಆನ್ಸರ್ ಕೀಸ್. ಎಲ್ಲ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಅದಕ್ಕೆ ಏನಾದರೂ ನಿಮಗೆ ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಕೊಡೋಕ್ಕಾದರೆ ಮಾತ್ರ ನೀವು ಆಕ್ಷೇಪಣೆ ಸಲ್ಲಿಸೋದು ಒಳ್ಳೆಯದು. ಅಕಸ್ಮಾತ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ನೀವು ಭಾವಿಸಿದಲ್ಲಿ ಕೊಟ್ಟಿರೋ ಆನ್ಸರ್ ಕೀನಲ್ಲಿ ತಪ್ಪಾಗಿ ಕೊಟ್ಟಿದ್ದರೆ ಆ ಆನ್ಸರ್ ಕೀನ ಚಾಲೆಂಜ್ ಮಾಡ್ಕೋಗೋಸ್ಕರ ನೀವು ಅಬ್ಜೆಕ್ಷನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಆಗಲಿ, ಥಿಯರಿ ಆಗಲಿ ಅಥವಾ ಏನೇ ಕ್ಯಾಲ್ಕುಲೇಷನ್ ಇದ್ರೂ ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿ ಕೊಡಬೇಕು. ಸೊ ಇನ್ ಕೇಸ್ ಇಟ್ ಈಸ್ ಅಕ್ಸೆಪ್ಟೆಡ್ ದ ಕೀ ಆನ್ಸರ್ ವಿಲ್ ಬಿ ಚೇಂಜ್ಡ್. ಗೊತ್ತಾಯ್ತಲ್ಲ? ಸೊ ಈ ಲಿಂಕನ್ನು ಯೂಸ್ ಮಾಡಿಕೊಂಡು ಎಲ್ಲ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಎಲ್ಲ ವಿದ್ಯಾರ್ಥಿಗಳು ಈ ಥರದ ಲಾಭ ಪಡ್ಕೊಳ್ಬೋದು. ಎಕ್ಸ್ಪ್ಲೋರ್ ಎಜು ಚಾನಲ್ ಇವಾಗ
ನಿಮ್ಮ ಪ್ರೋತ್ಸಾಹದಿಂದ ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ ಏನೇ ಮಾಹಿತಿಗಳಿದ್ದರೂ ಕೂಡ ಉಚಿತವಾಗಿ ನಿಮಗೆಲ್ಲರಿಗೂ ತಲುಪುತ್ತೆ. genuine information will be shared on this platform. So please subscribe and like and share. Thank you. All the best.